ಶಾರ್ಟ್ ಸರ್ಕ್ಯೂಟ್ನಿಂದ ರಿಲಯನ್ಸ್ ಕಂಪನಿಗೆ ಸೇರಿದ ಜಿಯೋ ಮಾರ್ಟ್ ಹೊತ್ತಿ ಉರಿದಿದೆ. ನೆಲಮಂಗಲ ರಸ್ತೆ ಅಡಕಮಾರನಹಳ್ಳಿ ಬಳಿಯ ಮಾರ್ಟ್ನಲ್ಲಿ ಅವಘಡ ಸಂಭವಿಸಿದೆ. 1.5 ಎಕರೆಯಲ್ಲಿದ್ದ ಜಿಯೋ ಮಾರ್ಟ್ ಗೋಡೌನ್ ನಿರ್ಮಿಸಿದ್ದು, ಇತ್ತೀಚೆಗಷ್ಟೇ ಮಾಲೀಕ ಪದ್ಮರಾಜೇಂದ್ರ ಜಿಯೋ ಮಾರ್ಟ್ಗೆ ಗೋಡೌನ್ ಬಾಡಿಗೆಗೆ ಕೊಟ್ಟಿದ್ರು. ನಿನ್ನೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದ್ದು, 20 ಕೋಟಿ ರೂಪಾಯಿ ಮೌಲ್ಯದ ವಸ್ತು ಸುಟ್ಟು ಕರಕಲಾಗಿದೆ. ರಾತ್ರಿಯಾಗಿದ್ದ ಹಿನ್ನೆಲೆ ಗೋಡೌನ್ನಲ್ಲಿ ಯಾವುದೇ ನೌಕರರು ಇರದೇ ಇದ್ದಿದ್ರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೋಡ್ತಿದ್ದಂತೆ ಸಾಮಗ್ರಿಗಳೆಲ್ಲ ಬೂದಿಯಾಗಿದ್ದು, 10 ಅಗ್ನಿಶಾಮಕ ವಾಹನ, 50 ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಇದು ರಿಲಯನ್ಸ್ ಫುಡ್ ಗೋಡೌನ್ ಫುಲ್ ಎಲ್ಲ A to Z ಡಿಮಾರ್ಟ್ ಥರ ಗೋಡೌನ್ಗೆ ನಾವು ರೆಂಟಿಗೆ ಕೊಟ್ಟಿದ್ದು. ಇದು 18 ವರ್ಷದಿಂದ ಇವರೇ ಇದ್ದರು. ಯಾವತ್ತೂ ಏನೂ ತೊಂದರೆ ಆಗ್ತಿಲ್ಲ. ಇವತ್ತು ಏನಾಯಿತು ಎತ್ತಾಯಿತು ಅಂತ ನನಗೆ ಗೊತ್ತಿಲ್ಲ. ಇದು ಟೋಟ್ಲು ಬಂದು 60,000 ಸ್ಕ್ವೇರ್ ಫೀಟು. ನಮ್ಗೆ ಅನುಮಾನ ಶಾರ್ಟ್ ಸರ್ಕ್ಯೂಟಿಂದಲೇ ಆಗಿದೆ ಅಂತ. ಸುಮಾರು ಬೆಳಿಗ್ಗೆ ಟೈಮಲ್ಲಿ ಒಂದು 200-250 ಜನ ಇರ್ತಾರೆ. ಬೆಳಿಗ್ಗೆ ಸಾಯಂಕಾಲ ಒಂದು 50-60 ಜನ ಇದ್ರಂತೆ ಎಲ್ಲ ಆಚೆ ಹೋಗಿದ್ದಾರೆ. ನಮಗೆ 1 ಅವರ್ ಆದಮೇಲೆ ಗೊತ್ತಾಯಿತು. ನಾವು ಬೆಂಗಳೂರು ಸಿಟಿನಲ್ಲಿರೋದು ಬಸವೇಶ್ವರ ನಗರದಿಂದ. ಅಲ್ಲಿಂದ ಓಡ್ ಬಂದು ಅಷ್ಟೊಂದು ಕಾಲೇ ಏನೂ ಇಲ್ಲ, ಶೂನ್ಯ. ಭಾಳ ಕಷ್ಟಪಟ್ಟು ನಾನು ಲೋನ್ ತಗೊಂಡು ಇದು ಮಾಡಿದ್ದೆ. ತಿರ್ಗಾ ಮತ್ತೆ ಅದ್ರ ಮೇಲೆ ಸೋಲಾರ್ ಹಾಕಿದ್ದೆ. ಸೋಲಾರಿಂದಲೂ ನಮಗೆ ಒಳ್ಳೆ ಉತ್ಪತ್ತಿ ಆಗ್ತಾಯಿತ್ತು. ಅದು ಫರ್ನಿಚರ್ ಏನೂ ಇಲ್ಲ, ಬರೀ ಫುಡ್ ಐಟಮ್ಸು ಮೇಯ್ನು ಫ್ರಂಟಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.